ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಉಕ್ಕರಿಸಿದ ಅಕ್ಕಿ ರೊಟ್ಟಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಬಟ್ಟಲು ಮೈದಾ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ 1 ಚಮಚ ಎಣ್ಣೆ, ಅರ್ಧ ಚಮಚ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳೋಣ. ನಂತರ 1 ಚಮಚ ಎಣ್ಣೆಯನ್ನು ಹಾಕಿ ಒಂದು ಬಟ್ಟಲನ್ನು ಮುಚ್ಚಿಡೋಣ. ನಂತರ ಒಂದು ಬಾಣಲೆಗೆ 1 ಲೋಟ ಅಕ್ಕಿ ಹಿಟ್ಟಿಗೆ 1.5 ಲೋಟ ನೀರಿನಂತೆ 1.5 ಲೋಟ ನೀರನ್ನು ಹಾಕಿ 2 ಚಮಚ ಎಣ್ಣೆಯನ್ನು ಹಾಕಿ 1 ಚಮಚ ಉಪ್ಪನ್ನು ಹಾಕಿ 1 ಚಮಚ ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕದರಿ ಕುದಿಯುತ್ತಿರುವ ನೀರಿಗೆ ಹಾಕಿ ಚೆನ್ನಾಗಿ ಕಲಕಿ, ನಂತರ ನೀರು ಕುದ್ದ ನಂತರ ಅಕ್ಕಿ ಹಿಟ್ಟನ್ನು ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಬಿಳಿ ಹಬೆ ಬಂದ ನಂತರ ಅದನ್ನು ಚೆನ್ನಾಗಿ ತೊಳೆಸಿಕೊಳ್ಳೋಣ. ಅಕ್ಕಿ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗುವವರೆಗೂ ಸಣ್ಣ ಉರಿಯಲ್ಲಿ ತೊಳೆಸಿಕೊಂಡು ಸ್ಟವನ್ನು ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿ 5 ನಿಮಿಷ ಬಿಸಿ ಆರಲು ಇಡೋಣ. ನಂತರ ತಣ್ಣೀರಿನಲ್ಲಿ ಕೈ ಅದ್ದಿಕೊಂಡು ಅದಿಟ್ಟು ತಣ್ಣೀರಿನ ಕೈ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಒಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಉಂಡೆಯನ್ನು ತಗೊಂಡು ತಟ್ಟಿಕೊಳ್ಳೋಣ. ನಂತರ ಇನ್ನೊಂದು ರೀತಿಯಲ್ಲಿ ಮೈದಾ ಹಿಟ್ಟಿನ ಕನಕಕ್ಕೆ ಮಧ್ಯ ಅಕ್ಕಿ ಹಿಟ್ಟಿನ ಉಂಡೆಯನ್ನು ಇಟ್ಟು ಸುತ್ತಲೂ ಮುಚ್ಚಿ ಚೆನ್ನಾಗಿ ಕವರ್ ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಒತ್ತಿಟ್ಟಾಗಿ ಬಳಸಿಕೊಂಡು 2 ಬದಿಯಲ್ಲೂ ಒತ್ತಿಟ್ಟು ಸವರಿ ಎಷ್ಟು ಸಾಧ್ಯವೋ ಅಷ್ಟು ತೆಳುವಾಗಿ ಲಟ್ಟಿಸಿಕೊಂಡು ಈ ರೀತಿಯಲ್ಲಿಯೂ ನಾವು ಅಕ್ಕಿ ರೊಟ್ಟಿಯನ್ನು ಮಾಡಬಹುದು. ಇದಕ್ಕೆ ಬಿಳಿ ಹೋಳಿಗೆ ಎಂದು ಸಹ ಕರೆಯುತ್ತಾರೆ. ತವವನ್ನು ಬಿಸಿಗಿಟ್ಟು ಬಾಳೆ ಎಲೆಯನ್ನು ಉಲ್ಟಾ ತವದ ಮೇಲೆ ಹಾಕಿ ಅದನ್ನು ಬಾಳೆ ಎಲೆ ತೆಗೆದು 2 ಬದಿಯಲ್ಲೂ ಹದವಾಗಿ ಬೇಯಿಸಿಕೊಳ್ಳಬಹುದು. ನಂತರ ಲಟ್ಟಿಸಿಕೊಂಡ ರೊಟ್ಟಿಯನ್ನು ಬಿಸಿ ತವದ ಮೇಲೆ ಹಾಕಿ 2 ಬದಿಯಲ್ಲೂ ಸ್ವಲ್ಪ ಬೆಂದ ನಂತರ ಅರ್ಧ ಚಮಚ ಎಣ್ಣೆಯನ್ನು ಹಾಕಿ 2 ಬದಿಯಲ್ಲೂ ಹದವಾಗಿ ಬೇಯಿಸಿಕೊಳ್ಳಬೇಕು. ಈ ಅಕ್ಕಿ ರೊಟ್ಟಿಯನ್ನು ಮಾಡಲು ಮೊದಲು ಅಕ್ಕಿಯನ್ನು 3 ಬಾರಿ ನೀರಿನಲ್ಲಿ ತೊಳೆದು ಒಣಗಿಸಿ ಮಿಲ್ ಮಾಡಿಸಿ ಹಿಟ್ಟನ್ನು ರೆಡಿ ಇಟ್ಟುಕೊಳ್ಳಬೇಕು. ನಂತರ ಈ 2 ವಿಧಾನದಲ್ಲಿಯೂ ರೊಟ್ಟಿಯನ್ನು ಮಾಡಿಕೊಳ್ಳಬಹುದು. ಬಾಳೆ ಎಲೆ ಸಹಾಯದಿಂದ ತಟ್ಟಿ ಬೇಯಿಸಿಕೊಳ್ಳಬಹುದು. ಇಲ್ಲವಾದರೆ ಮೈದಾ ಹಿಟ್ಟಿನ ಕನಕದಲ್ಲಿ ಉಕ್ಕರಿಸಿದ ಅಕ್ಕಿ ಹಿಟ್ಟನ್ನು ಉಂಡೆ ಮಾಡಿ ಹಿಟ್ಟು ಮುಚ್ಚಿ ಲಟ್ಟಿಸಿಯೂ ಬೇಯಿಸಿಕೊಳ್ಳಬಹುದು. 2 ವಿಧಾನದಲ್ಲಿಯೂ ರೊಟ್ಟಿ ಮಾಡುವ ವಿಧಾನವನ್ನು